ಮಕ್ಳಿದಾರ? ಎಷ್ಟ್ ಜನ ಮಕ್ಳು? ಒಂದ್ ಗಂಡ್ ಮಗ ಇಬ್ರು ಹೆಣ್ಮಕ್ಳು. ನೋಡ್ಕೊಳಲ್ಲ ಇವ್ರಿಗೆ ಇಬ್ರು ಹೆಣ್ಮಕ್ಳು ಒಬ್ರು ಗಂಡ್ ಮಗ ಅಂತೆ. ಸೊ ಕಾರಣಾಂತರಗಳಿಂದ ಅವ್ರನ್ನ ಮನೆಗೆ ಸೇರಿಸ್ತಾ ಇಲ್ವಂತೆ. ಹಂಗಂತ ಹೆಂಡತಿ ಇಲ್ವಾ ನಿಮ್ಗೆ? ಇದಾರ ಅವರು? ಅವ್ರ ಮನೆಗಾರ ಹೋಗ್ಬೋದಲ್ಲ? ಅಯ್ಯೋ ಲೋಪರ್ ಮಂಡೆಯಿಂದ ನನ್ಗೆ ಕಷ್ಟ. ಚೆನ್ನಾಗಿ ದುಡ್ಸ್ಕೊಂಡ್ಲು, ಗಂಟು ಮಾಡ್ಕೊಂಡ್ಲು, ಬಡ್ಡಿ ವ್ಯವಹಾರ ಮಾಡ್ಕೊಂಡ್ಲು, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಮಾಡಿಸಿದ್ದೇಣ, ದುಡ್ದಿ ತಂದು ಕೊಡ್ತಿದ್ದಾನೆ ಅಂತ ನನ್ ಮೋಸ ಮಾಡ್ತಾಳ ಅಂತ ಮನೆಗೆ ರೋಡ್ ಇನ್ಸೂರೆನ್ಸ್ ಮಾಡಿಸಿದೀರಾ? ಇನ್ಸೂರೆನ್ಸ್ ಮಾಡಿಸಿಲ್ವಾ? ಬ್ಯಾಂಕಲ್ಲಿ ದುಡ್ಡು ಮಡಗಿಲ್ವಾ? ಆಸ್ತಿ ಗಿಸ್ತಿ ಇಲ್ಲ? ಎಫ್ ಡಿ ಗಿಫ್ಟಿ ಇಟ್ಟಿದ್ದೀರಾ ದುಡ್ಡು ಬ್ಯಾಂಕಲ್ಲಿ? ಇದೆಲ್ಲ ಇದ್ದಿದ್ರೆ ನೋಡ್ಕೊಳ್ಳೋರು. ಇನ್ಸೂರೆನ್ಸ್ ಇದ್ರೆ ತಂದೆ ತಾಯಿಗೆ ಖಂಡಿತವಾಗ್ಲೂ ಕೊನೆವರೆಗೂ ಅನ್ನನಾದ್ರೂ ಸಿಗುತ್ತೆ. ಮಕ್ಕಳು ಸತ್ತಾಗ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕಾದ್ರೂ 200% ಖಂಡಿತವಾಗ್ಲೂ ನೋಡ್ಕೊಂತಾರೆ. ಸೊ ನಿಮ್ಗೆ ನಿಮ್ ತಂದೆಯವರು ಶತ್ರು ಅನ್ಸಿದ್ರು ಕೂಡ ಕೊನೆಗಾಲದಲ್ಲಿ ದಯವಿಟ್ಟು ಅವ್ರಿಗಂತೂ ತನ್ನ ಕೊಡಿ. ಸೊ ದಯವಿಟ್ಟು ನಿಮ್ ಮನೆ ಕರ್ಕೊಂಡು ಹೋಗಿ ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ. ಭಗವಂತ ನಿಮ್ಮನ್ನು ನಿಜವಾಗ್ಲೂ ಶ್ರಮಿಸ್ತಾನೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಈ ತಾತನ್ನ ನಮ್ಮ ಶ್ರೀನಗರ ಎಲ್ಲ ಬಾಯ್ಸ್ ಅಂದ್ರೆ ಹುಡುಗರು ಕರ್ಕೊಂಡು ಬಂದಿದ್ರು ಇಲ್ಲಿಗೆ. ಎಲ್ಲ ಹೃದಯ ಸ್ನೇಹಿತರು ಅಂತ ಹೇಳ್ಬೋದು, ಹುಡುಗರು ಅಂತ ಹೇಳ್ಬಾರ್ದು ಅವ್ರನ್ನ, ಹೃದಯ ಸ್ನೇಹಿತರು ಕರ್ಕೊಂಡು ಬಂದಿದ್ರು. ಸೊ ಇವಾಗ ಕರ್ಕೊಂಡು ಬಂದಾಗ ಹೆಂಗಿದ್ರು, ಇವಾಗ ಹೇಗಿದ್ದಾರೆ ಅಂತ ಅವ್ರ ಬಯಲಾಗಿ ಕೇಳೋಣ. ಕರ್ಕೊಂಡು ಬಂದು ಕೇವಲ ಇನ್ನು ಅರ್ಧ ಗಂಟೆ ಅಷ್ಟೇ ಆಗಿರೋದು. ಸರ್, ಅರ್ಧ ಗಂಟೆಯಲ್ಲಿ ಏನೆಲ್ಲ ಬದಲಾವಣೆ ನೋಡಿದ್ರಿ? ಯಾರು ಮಾಡೋಣ, ತಲೆ ಉಜ್ಜಿ, ಸ್ನಾನ ಮಾಡಿ, ನೀವೇ ಕಾಲ್ ಕೈ ತೊಳಿಸಿ, ನೀವೇ ಬಟ್ಟೆ ಹಾಕಿ, ಅವ್ರ ಮಕ್ಕಳು ಸಹ ಮಾಡ್ತಾರೆ. ಖುಷಿಯಾಗಿರ್ಬೇಕಿಲ್ಲಿ. ಏನ್ ಅನಿಸ್ತಾ ಇದೆ ಇವಾಗ? ಏನ್ ಅನಿಸ್ತಾ? ಆರಾಮಿದ್ದೀರಾ? ಸ್ನಾನ ಮಾಡಿ ಎಷ್ಟು ದಿನ ಆಗಿತ್ತು? 15 ಮೇಲೆ ಆಗಿತ್ತು. ಎಲ್ಲಿ ಮಾಡಿದ್ರು 15 ಹಿಂದೆ? ಮಾಡ್ತಿದ್ರಾ? ಆಯ್ತು, ಒಳ್ಳೇದಾಗ್ಲಿ. ಸ್ನೇಹಿತರೆ, ಇಂಥವ್ರ ನಗುವಲ್ಲಿ ನಾವು ನಿಜವಾಗ್ಲೂ ಸಂತೋಷ ಅಂತ ಇಲ್ಲ. ಇಂಥವ್ರ ನಗುವಲ್ಲಿ ನಾವು ಸಂತೋಷ ನೋಡೋಕೆ ಇಷ್ಟಪಡ್ತೀವಿ. ಇಂಥವ್ರ ಕಷ್ಟನ ನಾವೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಕೈಲಾದಷ್ಟು ಸಹಾಯ ಸಪೋರ್ಟ್ ಮಾಡಬೇಕು. ಸೊ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ಭಗವಂತ ಚೆನ್ನಾಗಿಟ್ಟಿರಲಿ. ಸೊ ನೀವು ಕೂಡ ಹೊರಗಡೆ ಎಲ್ಲೋ ಬಿದ್ದಿರೋನ್ನ ನೋಡ್ತಾ ಇದ್ದೀರಾ, ಅವ್ರ ಅನಾಥ, ದಯವಿಟ್ಟು ಇಲ್ಲಿ ಕರ್ಕೊಂಡ್ಬನ್ನಿ. ಖಂಡಿತವಾದ ಆಶಯ. ಎಲ್ಲ ಡೈಲಿ ಆರಾಮ ಖುಷಿಯಾಗಿದೆ. ಅನ್ನ ಚೆನ್ನಾಗಿ ನೋಡ್ಕೊತಾರೆ. ಸರಿನಾ? ಶ್ರೀನಗರ ಯಾರು ಇಲ್ಲ ಟಾಟಾ ಮಾಡೋರ್ಗೆ